ನಮೋ ನಮಃ ನಮೋ ನಮಃ. ಇದಿಬ್ಬರಿಗೂ ಆಯ್ತಾ? ಜಯ ವಿಜಯ್ ಅಲ್ಲ, ಜಯ ವಿಜಯ ಅಂತ ಹೆಸರು ಹೇಳಿದ್ದಲ್ಲ. ಜಯವೂ ಆಗ್ಲಿ ವಿಜಯವೂ ಆಗ್ಲಿ ನಮ್ಮ ಅರಸ ಸದಾ ಕಾಲ ಸೋಲದೇ ಇರ್ಬೇಕು, ಅದೇ ನಮಗೆ ಉದ್ದೇಶ. ಅರಸ ಸೋತ್ರೆ ಎಲ್ಲರೂ ಸೋತ. ಅದು ಅರಸ ಸೋತ್ರೆ ಆಟವೇ ಹೋಯ್ತು. ಮತ್ತೆ ರಾಣಿ ಮಂತ್ರಿ ಎಲ್ಲ ಹಿಡ್ಕೊಂಡು ಪ್ರಯೋಜನ ಇಲ್ಲ. ಕಾಲಾಳಿದ್ದು ಪ್ರಯೋಜನ ಇಲ್ಲ. ಹೌದು ಇಲ್ಲ. ಹೌದು, ಏನಾದ್ರೂ ಅವಸರದ ಕೆಲಸ ಇದ್ರೆ ಮತ್ತೆ ಅಯ್ಯೋ, ಕೆಲಸ ಇಲ್ಲದೆ ಇರುವ ದಿವಸ ಅಂತ ಉಂಟ. ಬರೆದುಕೊಂಡಲ್ಲ ಅಲ್ಲ, ಬರೆಯುವುದು ಅವತ್ತು ಅವನು ಬರೆದೇ ಕಳಿಸಿದ್ದಾನೆ ನಮ್ಮ. ಅಲ್ಲ, ಅದು ನಮ್ಮ ಹೊಣೆಯಲ್ಲಿ. ಹೌದೌದು. ಅಲ್ಲ, ಆಮೇಲೆ ತಂದು ಬರೆಯುವುದು. ಎಷ್ಟು ಬರ್ತದೆ, ಎಷ್ಟು ಹೋಗ್ತದೆ, ಎಲ್ಲ ಬೇಕಲ್ಲ. ಎಷ್ಟು ಸಿಗ್ತದೆ, ಎಷ್ಟು ಕೊಡ್ತದೆ. ಅಲ್ಲ ಅಲ್ಲ, ಲೆಕ್ಕಾಚಾರ ಮಾಡ್ತಾ ಇರುವುದು ನಾವು. ಮತ್ತೆ ಸಿಕ್ಕುವುದು ಸಿಗ್ತದೆ. ಕೊಡಲೇಬೇಕಾದದ್ದು ಕೊಡುವುದು ಅನಿವಾರ್ಯ. ಹಾಗೆ ಆದ್ರೂ ನಾವು ಕರೆ ಕಳಿಸಿದ ಕಾರಣ ಕೇಳಿದ್ದಷ್ಟೇ. ಹೌದೌದು. ಅದೇ ಕಳುಹಿಸಿದ್ದೆ ನನಗೆ ಈ ವಿಚಿತ್ರ ಕಾಣಿತು. ಅರಸ ಸಾವಿರ ವರ್ಷ ಕ್ಷೇಮವಾಗಿ ಬದುಕಬೇಕಂತ ಒಂದು ದಿವಸಕ್ಕೆ 1000 ಸಲ ಎಂತದಕ್ಕೆ ಹಾರಿ. ಅಯ್ಯೋ, ಎಷ್ಟು ಕೈ ಮುಗಿದ್ರು ಕಡಿಮೆ ಅಂತಲೇ ಕಾಣುದು. ಆಗಲಿ ಆಗಲಿ ಆಗಲಿ. ಯಾಕೆಂದ್ರೆ ನನಗಿರುವ ಭಯ ಭಕ್ತಿ, ಆ ಸಿಂಹಾಸನದ ಕುರಿತಾಗಿ ನಾನು ಇಟ್ಟಂತಹ ದೃಷ್ಟಿ, ಆ ನಿಷ್ಠೆ, ಅದು ಯಾವ ಕಾಲಕ್ಕೆ ಅಲ್ಲಿ ಯಾರೇ ಕುಳಿತಿರಲಿ ಅವರಿಗೆ ತಲೆಬಾಗಿಯೇ ಬದುಕಬೇಕಾದ. ಅಲ್ಲಿ ಯಾರೇ ಕುಳಿತಿರೋ ನೀವೇ ಇದ್ದೀರಿ ಅಂತ ನಿಮ್ಮ ಭಾವ. ಹಾಗಲ್ಲ, ಹಾಗೆ ಇರಬೇಕಲ್ಲ. ಅಲ್ಲ, ಮುನ್ನಡೆಸೋಲಿ ಹೊಣೆ ಹಾಗೆ. ಯಾವನನ್ನೇ ಆಗಲಿ ಒಬ್ಬ ವಿಶ್ವಾಸಕ್ಕೆ ತೆಗೆದುಕೊಂಡ ಮೇಲೆ ದ್ರೋಹ ಮಾಡಬಹುದಾ? ಮಾಡಬಾರದು. ಮಾಡಬಾರ್ದಲ್ಲ. ಅದೇ ಆ ಕಾರಣ ದ್ರೋಹಕ್ಕಿಂತ ಮಾಡಬಾರದು. ಸದಾ ಕಾಲ ನಾನು ಮನೆಗೆ ಹೋಗ್ಲಿ, ಇನ್ನೇನು ವಿಧ ಕಾರ್ಯಗಳಲ್ಲಿರಲಿ, ನನಗೆ ಯೋಚನೆ ಸಿಂಹಾಸನದ್ದು ಅಷ್ಟೇ. ಅದೊಂದು ನಿಮ್ಮ ತಲೆಯಲ್ಲಿಯೇ ಸಿಂಹಾಸನ ಯಾವಾಗ ಮಹಾಶೇಷ. ಆಗಲ್ಲ, ಸದಾ ಕಾಲವು ಅದೇ. ತಲೆ ಒಳಗೆ ಸಿಂಹಾಸನದ ಭದ್ರತೆ, ಸಿಂಹಾಸನದ ಕ್ಷೇಮ, ಪ್ರಭುಗಳ ಕ್ಷೇಮ, ಸಿಂಹಾಸನದ ಘನತೆ, ವೈಭಕನ ಆಯುಷ್ಯ. ಹೌದೇ ಹೌದೇ. ನನಗೆ ಆಳು ಬಂದು ಹೇಳುವಾಗ ಪಕ್ಕನ ತಲೆ ಬಿಸಿ ಆಗಿ ಎಂತದ್ದು ಹೇಳಿದವ? ಹಾಗಲ್ಲ, ರಸರು ಹೇಳಿದ್ದಾರೆ ಅತ್ಯವಸರವಾಗಿ ತಾವು ಬರಬೇಕಂತ. ನಾನು ಹೇಳಿ ಕಳಿಸಿದ್ದೇನೆ, ಹೇಳಿದ್ದ ಕೆಲವು ನಿಮಗೆ ನಿಮ್ಗೆ ಆಶ್ಚರ್ಯ ಆಯ್ತು ಅಂತ ಆಗುವಾಗ ನನಗೆ ಖಂಡಿತು ನಾನು ಹೇಳಿದ್ದಕ್ಕೆ ಏನಾದ್ರು ನಾವು ಸೇರಿಸಿ ಹೇಳಿದ. ಅಯ್ಯೋ, ಸೇರಿಸಿ ಹೇಳುವುದಕ್ಕಿಂತ ಹೇಳಿದಷ್ಟು ಹೇಳುವುದೇ ಬಹಳ ಕಷ್ಟದಲ್ಲಿ. ನಮ್ಮ ಆಳುಗಳು ಮತ್ತಮ್ಮ ಸೇರಿಸಿ ಹೇಳುತ್ತೇನೆ, ಸೇರಿಸಲಿಲ್ಲ ಬಿಡ್ಲೂ ಇಲ್ಲ. ಆದ್ರೆ ನನಗೆ ಅನೇಕ ವಿಷಯಗಳು ಸೇರಿ ಹೋಯ್ತು ಅವನ ಒಂದು ವಾಕ್ಯದಲ್ಲಿ. ಯಾಕಂದ್ರೆ ಅತ್ಯವಸರವಾಗಿ ಬರಬೇಕು. ಈಗ ಸಮಯಕ್ಕೆ ಬಾರದೇ ಇದ್ದವ ನಾನು ಹೌದಾದ್ರೆ ಹೇಳಿ ಕಳಿಸುವುದು. ನೀವು ಕೆಲವು ಸಲ ಹೇಳದೇ ಬರ್ತದೆ. ಅಲ್ಲ, ಕಾರ್ಯವರಿತು ಬರುವ ನನಗೆ ಆಮಂತ್ರಿಸಲೇಬೇಕು ಅಂತ ಇಲ್ಲ. ಈಗ ಆಮಂತ್ರಿಸಬೇಕು ಅಂತಾದ್ರೆ ನಾನು ಅರಮನೆಗಿಂತ ಬೇರೆ ಆಗಿರ್ಬೇಕು. ಇದು ನಮ್ಮದೇ ಅಲ್ಲ, ಸಿಂಹಾಸನ ನಮ್ಮದೇ ಅಲ್ಲ. ಈ ಭಾವದಿಂದ ಅಲ್ವಾ ಇರೋದು. ಹಾಗಾಗಿ ಅದಕ್ಕೆ ಯಾವಾಗ ಯಾವಾಗ ಒದಗಬೇಕು ಆಗೆಲ್ಲ ನಾನು ಬರುವ. ಇದರ ಮಧ್ಯದಲ್ಲಿ ಅವಸರವಾಗಿ ಬರಬೇಕು ಅನ್ನುವಂತಹ ಒಂದು ಕರೆ ಬಂದ ಕ್ಷಣಕ್ಕೆ ಏನಾಗಿ ಹೋಯ್ತಪ್ಪ, ಏನಾದ್ರೂ ಪ್ರಜೆಗಳಿಗೆ ಕಷ್ಟ ಬಂತು, ವಿರೋಧಿಗಳೇನಾದ್ರೂ ಆಕ್ರಮಣ ಮಾಡಿಲ್ಲ, ಅಲ್ಲ ಇನ್ನೆಲ್ಲಿಯಾದ್ರೂ ಪ್ರಕೃತಿ ವಿಕೋಪಗಳು ಒದಗಿತ್ತು, ಯಾರ ಮನೆಗಾದ್ರೂ ಬೆಂಕಿ ಬಿತ್ತು, ಎಲ್ಲಿಯಾದ್ರೂ ಭೂಮಿ ಬಾಯಿ ಬಿಟ್ಟಿತ್ತು, ಎಲ್ಲಿಯಾದ್ರೂ ನೆರೆ ಬಂತು, ನಮ್ಮೂರಿಗೆ ಸಂಕಟ ಒದಗಿತು, ಹೀಗೆಲ್ಲ ನೀವು ಒಟ್ಟಿನಲ್ಲಿ ಒಟ್ಟು ರಾಜ್ಯಭಾರದ ವಿಷಯವನ್ನೇ ತಲೆಯಲ್ಲಿಟ್ಟುಕೋರೋಣ. ಕಾರಣ ಇಂಥದ್ದೇ ಆಲೋಚನೆ ಬರುದಲ್ವಾ? ಅಲ್ಲ, ಕೆಲವು ಸಲ ಹಾಗಾಗುತ್ತೆ. ಈಗ ನಮ್ಮ ಪ್ರಜೆಗಳಿಗೆಲ್ಲ ಸಂಕಟ ಬಂತು ಅಂತಾದ್ರೆ ಈಗ ನೇರ ಅವರಲ್ಲಿಗೆ ಹೋಗದಿದ್ರು ಮೇಲಿಂದ ಮೇಲೆ ಆದ್ರೊಮ್ಮೆ ಹೋಗಿ ನೋಡಿಕೊಂಡು ಬರಬೇಕು. ಹೌದೌದು, ಒಂದು ವಿಹಂಗವ ನೋಟ ಆದ್ರೂ ಮಾಡಬೇಕಲ್ಲ. ಹಾಗೇನಾದ್ರೂ ಆಪತ್ತಿಗೆ ಒಳಗಾಗಿದ್ದಾರೆ ಅದನ್ನೊಮ್ಮೆ ನೋಡಿ ಬರಬೇಕು, ಯಶಸ್ಸೇನಂತ ಹೇಳುವುದಕ್ಕೆ ಕರೆ ಬಂದದ್ದು. ಅಲ್ಲ, ನಾನು ಕೈ ಮುಗಿಯುವುದು ಒಂದೇ, ಯಾರಿಗೂ ಏನು ಆಗದೇ ಇರಲಿ. ಅದು ನಮ್ಮ ಉದ್ದೇಶ. ಈ ಮಾತೆಲ್ಲ ಕೇಳುವಾಗ ನನಗೆ ಊಟ ಮಾಡದೇ ಇದ್ದರೂ ಹೊಟ್ಟೆ ತುಂಬಿದ ಹಾಗಾಗ್ತದೆ.
ಅಯ್ಯೋ ನನಗೆ ಕೆಲವು ಸಲ ಸಿಂಹಾಸನದ ಯೋಚನೆ ಬಂದ್ರೆ ಊಟವೇ ಸೇರುವುದಿಲ್ಲ. ಅದು ಹಾಗಲ್ಲ, ಅದು ಕ್ಷೇಮವಾಗಿರ್ಬೇಕು. ಹೌದು, ನನಗ ಚಿಂತೆ ಇಲ್ಲ. ಯಾಕೆ ಗೊತ್ತಾಯ್ತಾ? ಸಿಂಹಾಸನದ ಚಿಂತೆ ಇಲ್ಲ, ರಾಜ್ಯದ ಯೋಚನೆ ಇಲ್ಲ. ಇದ್ದೀರಲ್ಲ, ನಮ್ಮ ಸೌಭಾಗ್ಯ ಅದು. ಯಾಕೆ? ಯೋಗ್ಯತೆ ವಿಶ್ವಾಸ ಇರಿಸಿದ್ದೀರಲ್ಲ ನೀವು, ನಾವು ಅದನ್ನು ಕೊನೆ ತನಕ ಉಳಿಸಬೇಕಲ್ಲ. ಹೌದು ಮಂತ್ರಿವರ. ಕೇಳಯ್ಯ, ಹೇಳಿ ಪ್ರಯೋಜನ ಇಲ್ಲ, ಆದರೂ ನೀನು ಕೇಳಬೇಕು. ಅಯ್ಯೋ, ಪ್ರಯೋಜನ ಇಲ್ಲದೆ ಇದ್ದದ್ದು ಹೇಳುವವನೇ ಅಲ್ಲ ನೀನು. ಅಥವಾ ಹೇಳಬೇಕಾದ ಅಗತ್ಯ ಇಲ್ಲ. ಒಬ್ಬ ಸಿಂಹಾಸನಾರೋಹಣವನ್ನು ಮಾಡಿದ ವಿಭು ಕೇವಲ ತನ್ನ ಸಾಮರ್ಥ್ಯವನ್ನೇ ಉಪಯೋಗಿಸಿ ರಾಜ್ಯವನ್ನು ಆಡುತ್ತಾನೆ ಅನ್ನುವುದನ್ನು ಹೇಳುವುದಕ್ಕಾಗುವುದಿಲ್ಲ. ಅವರಿಗೆ ಸೈನ್ಯ ಬೇಕು, ಮಂತ್ರಿ ಮಾಂಡಲಿಕರು ಬೇಕು. ಈ ಎಲ್ಲರನ್ನೂ ಒಗ್ಗೂಡಿಸಿ ಒಗ್ಗಟ್ಟಿನಿಂದ ಶತ್ರು ರಾಜ್ಯವನ್ನಾದರೂ ಧಿಕ್ಕರಿಸಿ, ಶತ್ರುಗಳ ದಾಳಿಯನ್ನಾದರೂ ನಿಗ್ರಹಿಸಿ ಒಬ್ಬ ಸಾಮ್ರಾಜ್ಯವನ್ನು ಕಟ್ಟಿ ಆಡುತ್ತಾನೆ. ಬಿತ್ತಿದ ಬೀಜ ಮೊಳಕೆ ಬರ್ತದೆ, ಅದಕ್ಕೆ ಬೇಕಾದ ಪೋಷಕಾಂಶಗಳನ್ನು ಕಾಲ ಕಾಲಕ್ಕೆ ಕೃಷಿಕನಾದವ ಒದಗಿಸ್ತಾನೆ, ಅದು ಫಲವೂ ಕೊಡುತ್ತದೆ. ಆದ್ರೂ ರಕ್ಷಣೆಗೆ ಅಂತ ಒಂದು ಮುಳ್ಳಿನ ಬೇಲಿ ಬೇಕಾಗುತ್ತದೆ. ಮುಳ್ಳಿನ ಬೇಲಿ ಬಲವಂತವಾಗಿರಬೇಕಾಗುತ್ತದೆ. ಈಗ ಸೈನ್ಯ ಅತ್ಯಂತ ಪರಾಕ್ರಮದಿಂದ ಹೋರಾಡಬಲ್ಲ ಆಯುಧ ಸಂಪನ್ನತೆಯನ್ನು ಹೊಂದಿದ ಒಂದು ವಿಭಾಗ ಬೇಕು. ಅದನ್ನು ಆಳುವವನು ಅಷ್ಟೇ ಸಮರ್ಥನಿದ್ದಾನೆ, ಗಂಟೆದೆಯವನಿರ್ತಾನೆ. ಬುದ್ಧಿ ಇಲ್ಲದವರು ಪ್ರಶ್ನೆ ಹಾಕ್ತಾರೆ, ಇಷ್ಟು ದೊಡ್ಡ ಸೈನ್ಯ ಸಾಕಿ ವೆಚ್ಚ ಮಾಡಿಕೊಳ್ಳುವುದು ಯಾಕೆ ಅಂತ. ಆದರೆ ನರೇಂದ್ರನಿಗೆ ಅದು ಬೇಕೇ ಬೇಕು. ನಿಜವಾಗಿ ಸೇನೆ ಯಾವಾಗ ಇನ್ನೊಬ್ಬರೊಂದಿಗೆ ಹೋರಾಡಬೇಕು ಅಂತ ಸೇನೆ ಬೇಕು. ಕೆಲವು ಸಲ ಏನಾಗುತ್ತದೆ, ನಮ್ಮ ಮೇಲೆ ಆಗಬಹುದಾದ ಆಕ್ರಮಣವನ್ನು ತಡೆಯುವುದಕ್ಕೆ ಸೇನೆ ಬೇಕಾಗುತ್ತೆ. ಅಥವಾ ಇನ್ನು ಕೆಲವು ಸಲ ಆಕ್ರಮಣ ಮಾಡದೇ ಇರುವಂತೆ ನೋಡಿಕೊಳ್ಳುವುದಕ್ಕೂ ಬೇಕು. ವಿರೋಧಿಗಳನ್ನು ಹೆದರಿಸುವುದಕ್ಕೂ ಸೇನೆ ಬೇಕಾಗ್ತದೆ. ಅಲ್ಲಿಗೂ ಬೇಡಪ್ಪ. ಅದು ನಾಗರಹಾವು ಹುಸುಗುತ್ತಿದ ಹಾಗೆ ಪ್ರತಿ ಸಲವೂ ಕಚ್ಚಲೇಬೇಕೆಂದೇನೂ ಇಲ್ಲ. ಆ ದೃಷ್ಟಿಯಲ್ಲ, ನೀವು ಬುದ್ಧಿವಂತರು, ಹೇಗೆ ಬೇಕಾದ್ರೆ ಹೊಗಳಬೇಡ, ನನಗೆ ನಂಬಿ ಹೋಗುತ್ತದೆ ಪಕ್ಕ ಹೊಗಳುವಾಗ. ಅಲ್ಲ, ನೀನು ನನ್ನನ್ನು ನಂಬಿದ್ದರಿಂದಲೇ ನಾನಿಷ್ಟು ಮಾತಾಡುದು. ನಾನು ಯಾಕೆ ನಂಬಿದ್ದು ಅದನ್ನು ಹೇಳುವುದಕ್ಕೆ ಪೂರ್ವ ಪೀಠಿಕೆ. ಈಗ ಸೇನೆ ಬಲಿಷ್ಠವ? ಹೌದು. ಸೇನಾಧಿಕಾರಿ ಬಲಿಷ್ಠನ? ಬಲಿಷ್ಠ. ರಾಜನಿಗಿಂತಲೂ ಮಂತ್ರಿ ಬುದ್ಧಿವಂತನ? ಹಾಗಲ್ಲ. ಹಾಗೆ ಅಲ್ಲ, ನೀನು ಅಂತಲ್ಲ, ನಾನು ಶಾಸ್ತ್ರವಚನ. ಅರಸನ ಬುದ್ಧಿಯ ಸ್ಥಾನದಲ್ಲಿ ಮಂತ್ರಿ ಅಂತ ಉಂಟು. ನಾನಾ ಚಮತ್ಕಾರಗಳಂಬಲ್ಲೊಡೆ ಮಂತ್ರಿಯ ಅಂತ ಮಂತ್ರಿಯೊಬ್ಬ ಮಂತ್ರಿಯುಳ್ಳ ರಾಜ್ಯ ಎಂತಿರಿಸಿದಂತ. ಹೌದು. ಮಂತ್ರಿ ಇಲ್ಲದ ರಾಜ್ಯ ಕೀಳುಗಳೆದ ಯಂತ್ರದಂತ. ಈಗ ಆಲೋಚನೆ ಮಾಡಬೇಕು. ಅಲ್ಲ, ನನಗೆ ನಿಜವಾಗಿ ಆ ಸ್ಥಾನಕ್ಕೆ ಬೇಕಾದಂತಹ ಒಂದು ನ್ಯಾಯ ಒದಗಿಸ್ಲಿಕ್ಕೆ ಆಗಲಿಲ್ಲ. ಅಲ್ಲ, ಮಂತ್ರಿ ಆಗಬೇಕಾದವನಲ್ಲ ನೀವು ನಿಜವಾಗಿ. ಅದೇ ಹೇಳುದು ನಾನು. ತಮ್ಮ ಕೃಪೆ. ಹೌದೌದೌದು, ನನಗೆ ಅರ್ಥ ಆಯ್ತು. ಈಗ ಒಂದು ವೇಳೆ ಬಲಿಷ್ಠವಾದ ಸೈನ್ಯಾಧಿಕಾರಿ, ಬುದ್ಧಿವಂತನಾದ ಮಂತ್ರಿ, ಅವನ ಕೈಗಳಿಗೆ ಕೆಲಸ ಮಾಡುವ ಬಾಕಿದ್ದ ಉಪವೃತ್ತಿ, ಇವರೆಲ್ಲರೂ ಒಂದು ಮನಸ್ಸು ಮಾಡಿ ಒಗ್ಗಟ್ಟಿನಿಂದ ಪ್ರವರ್ತಿಸಿದರೆ ಸಿಂಹಾಸನಾರೋಹಣವನ್ನು ಮಾಡಿದ ಪ್ರಭುವನ್ನು ಮುರಿದು ತನಗೆ ಅಧಿಕಾರವನ್ನು ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇಲ್ವಾ? ಮಾಡ್ಯಾರಪ್ಪ, ಮಾಡುವುದಿಲ್ಲ. ಯಾಕೆ ಮಾಡುವುದಿಲ್ಲ? ರಾಜ ತಮ್ಮ ಮೇಲೆ ವಿಶ್ವಾಸ ಇರಿಸಿದ್ದಾನೆ. ಅಯ್ಯೋ, ಇದು ನಾವು ಹುಟ್ಟಿದ ಭೂಮಿ, ಇದು ನಾವು ಮಾಡಲೇಬೇಕಾದಂತಹ ಕರ್ತವ್ಯವನ್ನು ನಾವು ಮಾಡುತ್ತಿದ್ದೇವೆ. ಅದಕ್ಕೆ ತಪ್ಪಿ ನಡೆಯುವುದು ಅಧರ್ಮ.
ಮೇಲಿರುವ ಆಗಸ ನಮ್ಮ ತಲೆ ಮೇಲೆ ಬೀಳದೆ ಇಷ್ಟು ವರ್ಷ ಉಳಿದದ್ದು ಹೇಗೆ? ವಿಶ್ವಾಸ. ಈ ವಿಶ್ವಾಸ. ಈ ಭೂಮಿ ಬಾಯಿತರಲ್ಲಿ ನಮ್ಮನ್ನು ನುಂಗದೆ ನಿಂತದ್ದು ಹೇಗೆ? ಈ ವಿಶ್ವಾಸ. ಹಾಗಾದರೆ ಧರ್ಮ ಪ್ರಜ್ಞೆ, ನಿಷ್ಠೆ, ಸ್ವಾಮಿ ನಿಷ್ಠೆ, ರಾಜನಿಷ್ಠೆ, ರಾಜ್ಯ ನಿಷ್ಠೆ ಇರುವಂತ ನಿಮ್ಮಂತವರು ಇರುವ ಅಯ್ಯೋ ಹೊಗಳಿದ್ರೆ ನನಗೆ ಹೊಗಳಬಾರದು. ನಿಜವಾಗಿ ಹೊಗಳಿಕೆ ಅನ್ನೋದು ಹೊಂದ ಶೂಲ. ಹೌದು. ಆದ್ರೆ ಇದ್ದದ್ದನ್ನು ಹೇಳುವುದು ನಾನು ಹೊಗಳಿದ್ದ ನಾನು ಹೌದು, ಯಥಾರ್ಥ ಭಾಷಣ ಮಾಡಬೇಕು ಅಂತ ಉಂಟು. ಅದೇನು ಅನೃತ ಹೇಳಿದಾಗ ನೀವು ಹೊಗಳದು ಬೇಡ. ಹೊಗಳಿದ್ದಲ್ಲ, ಇದ್ದದ್ದನ್ನು ಹೇಳಿದ್ದು. ಆದ್ರೆ ಇಷ್ಟಾದ್ರೂ ಹೇಳದೇ ಇದ್ರೆ ನನಗೆ ಸಮಾಧಾನ ಆಗುದಿಲ್ಲ. ಹೌದಪ್ಪ. ಇದರ ಫಲವ ಕೃತಜ್ಞತೆ. ಹೌದೌದು, ಧನ್ಯವಾದ. ಹೌದು. ನಾವು ನಾನು ದೊಡ್ಡ ಕಿರೀಟ ಕಟ್ಟಿಕೊಂಡವ, ಬೆಳುವಡೆ ಅಡಿಯಲ್ಲಿರುವವ, ಅಯ್ಯೋ ಸೈನ್ಯದವ ಎಲ್ಲಿ ಬೇಕಾದ್ರೂ ಇರಲಿ, ಅವರಿಗೆ ಊಟ ಉಂಟು, ಉಪಚಾರ ಉಂಟು, ನಾವು ನೋಡಬೇಕಾದದ್ದಿಲ್ಲ ಅನ್ನುವ ಹಾಗೆ ನಾನು ಕುಳಿತುಕೊಳ್ಳುವ ಕ್ರಮ ಇಲ್ಲ. ವರ್ಷಕ್ಕೆ 1-2 ಸಲ ಆದರೂ ಸೇನೆಯ ಸಮಗ್ರ ಮಾಹಿತಿಯನ್ನು ನಾನು ಸ್ವತಃ ಹೋಗಿ ನೀವು ಬರ್ತಿರುವ ನೋಡುವ. ಹಾಗಾದ್ರೆ ನಾವಿರುವ ವಿಶ್ವಾಸ, ನಾವಿರಿಸಿದ ವಿಶ್ವಾಸ, ಅವರು ನಮಗೆ ಇತ್ತಲಾಗಿ ಕೊಡುವ ವಿಶ್ವಾಸ. ಎಷ್ಟೋ ಸಲ ನಾನೇ ಹೇಳಿದ್ದುಂಟು, ನೀವು ಅದಕ್ಕೆಲ್ಲ ಯಾಕೆ ಹೊರಡುವುದು, ವಿಶ್ರಾಂತಿ ತಗೊಳ್ಳಿ, ನಾನಿಲ್ವೋ ಅಂತ. ಅದರ ಫಲ ಈಗ ನಾನು ಅನುಭವಿಸುವುದು ಹೇಳಿದ್ದೆ. ನಾನು ಆವಂತಿ ನಗರದಲ್ಲಿ ಎಲ್ಲಿಯಾದರೂ ಕಳ್ಳರಿದ್ದಾರ, ಕಾಕರಿದ್ದಾರ, ದುರ್ಭಿಕ್ಷ ಉಂಟು? ಅಯ್ಯೋ ಇಲ್ಲ. ಹಾಗಾದ್ರೆ ಆಳ್ವಿಕೆಯನ್ನು ಮಾಡುತ್ತಿರುವ ನಾನು ನಿಮ್ಮನ್ನು ಸದಾ ಕಾಲವು ಕೃತಜ್ಞತೆಯಿಂದ ಸ್ಮರಿಸಿಕೊಳ್ಳಬೇಕು. ಯಾಕೆ? ಜಗತ್ತಿನ ಅಗಲದಲ್ಲಿ ಈ ಆವಂತಿಗೊಂದು ಸ್ಥಾನಮಾನವನ್ನು ಕೊಡುವುದಕ್ಕೆ ನನಗೆ ಶಕ್ತನಾಗಿದ್ದರೆ ನಾನು ಅಲ್ಲ, ನೀವೀಗ ನನ್ನನ್ನು ಮಂತ್ರಿ ಪದವಿಯಿಂದ ಕಳಿಸುವ ಆಲೋಚನೆ? ಅಭಿನಂದನಾ ನುಡಿ ಹೇಳಿ ಅಲ್ಲ, ಧನ್ಯವಾದ ಸಮರ್ಪಣೆ ಮಾಡಿ. ಅಲ್ಲ, ಈಗ ಇದಕ್ಕೆ ಈ ಅವಸರವಾಗಿ ಬರೆಸಬೇಕಿಲ್ಲ. ಈಗಲೇ ನಮ್ಮ ಮನಸ್ಸಿನಲ್ಲಿ ಇದ್ರೆ ಸಾಕಾಗುವುದಿಲ್ಲ. ಈಗ ನನ್ನ ಮನಸ್ಸಿನಲ್ಲಿ ಇಲ್ವ ಅರಸನ ಕ್ಷೇಮ, ನಿಮ್ಮಲ್ಲಿ ಇಲ್ವ ಮಂತ್ರಿಯ ಕುರಿತಾದ ಪ್ರೀತಿ, ಅದನ್ನು ಪ್ರತ್ಯೇಕ ಆಡಿ ತೋರಿಸಬೇಕು. ಕೆಲವೆಲ್ಲ ಮನಸ್ಸಿನ ಒಳಗೇ ಇಟ್ಟುಕೊಂಡಿರುವುದು ಅಂತ ಹೇಳಿಬಿಡ್ಬೇಕು. ಆಗ ಮನಸ್ಸು ನಿರಾಳವಾಗುತ್ತದೆ, ಮುಂದಿನ ಹೆಜ್ಜೆಯು ಸುಲಲಿತವಾಗಿ ಸಾಗುತ್ತದೆ. ಮುಂದಿನ ಹೆಜ್ಜೆ? ಹೌದು, ಮುಂದಿನ ಹೆಜ್ಜೆ ಅಂದ್ರೆ ಏನೋ ಒಂದು ನಿರ್ಣಯಕ್ಕೆ ಬಂದಿದ್ದೀವಿ. ಮತ್ತೆ ನನ್ನ ಬದುಕಿನ ಸಂಕ್ರಮಣ ಕಾಲಘಟ್ಟ ಏನದು? ವಯಸ್ಸಾಯ್ತಲ್ಲ ನನಗೆ. ಆಗಿದೆ ಅಂತ ಹೇಳುವಷ್ಟು ಆಗ್ಲಿಲ್ಲ ಅಲ್ಲ, ಕಳೆದ ವರ್ಷಕ್ಕಿಂತ 1 ವರ್ಷ ಹೆಚ್ಚಾಗಿದೆ. ಬರುವ ವರ್ಷ ಇನ್ನೊಂದು ವರ್ಷ ಹೆಚ್ಚಾಗ್ತದೆ. ಆದೀತು, ಇನ್ನು ಕೆಲವು 100 ವರ್ಷ ಹೆಚ್ಚಾಗಿದೆ. ನನ್ನ ಮಗಳೊಂದಿಗೂ 1 ವರ್ಷ ಹೆಚ್ಚಾಗಿದೆ. ಮಗಳಂದ್ರಿಗೆ ಎಂತ ಸಣ್ಣ ಪ್ರಾಯ. ಹೌದು, ಮತ್ತೆ ಮೂಗಿನಲ್ಲಿ ಹಲ್ಲು ಬಂದ ಮೇಲೆ ಮದುವೆ ಮಾಡಿಸೋದು. ಹೋ ಹೌದಲ್ಲ, ಈಗ ನೀವು ಹೇಳುವಾಗ ನನಗೆ ಪಕ್ಕನೆ ನೆನಪಾಯಿತು. ನಿಮ್ಮ ಮಗಳಿಗೆ ಪ್ರಾಯ ಆದದ್ದು ಸಹಜವೇ, ನನ್ನ ಮಗನಿಗೂ ಆಯ್ತಲ್ಲ. ಅಲ್ಲ, ಅದಕ್ಕೂ ಇದಕ್ಕೂ ಎಂತ ಸಂಬಂಧ? ಸಂಬಂಧ ಅಲ್ಲ, ವೀರ ಕೀರ್ತಿಗಿಂತ 1-2 ವರ್ಷಕ್ಕೆ ಸಣ್ಣವಳಲ್ವ ಅವಳಿ. ಅವನಿಗೆ ಯೌವನ ಬರುವಾಗ ಇವಳಿಗೆ ಬಂದಿರ್ಲೇಬೇಕು. ಹೌದೌದು. ಈ ಪ್ರಾಯ ಪ್ರಬುದ್ಧ ಮಕ್ಕಳನ್ನು ನಾವು ಸರಿಯಾದ ಸಂದರ್ಭದಲ್ಲಿ ಮದುವೆ ಮಾಡಿ ಕೊಡದೇ ಇದ್ದರೆ ನನಗೆ ನಿಮ್ಮನ್ನು ಮೆಚ್ಚುಗೆ ಆಗುವುದಿಲ್ಲ. ಇದು ಹೊಣೆಷ್ಟು. ಅರಸನಾದವನಿಗೆ ಪ್ರಜಾಕ್ಷೇಮ, ಅದರ ಕುರಿತು ಸರಿಯಾದ ಗಮನ ಸದಾ ಕಾಲಕ್ಕೆ ಬೇಕು. ಅಷ್ಟಿದ್ರು ಸಂಸಾರದ ಒಂದು ಭವಿಷ್ಯದ ಕುರಿತಾದ ನಿರ್ಣಯವನ್ನು ಕೈಗೊಳ್ಳಲು ನೀವು ಯಾವತ್ತೂ ತಪ್ಪಿ ಬಿಡಲೇ ಇಲ್ಲ. ಹೇಳಿದಾಗ ನಿಮ್ಮ ಮಗನಿಗೆ ಎಲ್ಲಾದ್ರೂ ಹುಡುಗಿ ನೋಡಿದ್ದೀರ ಮಂತ್ರಿಗಳೇ? ಇಲ್ಲ, ನಾನೀಗ ಅದರ ಬಗ್ಗೆ ಯೋಚನೆಯಲ್ಲಿ ಬರ್ತೇನೆ. ಅಲ್ಲ, ಇನ್ನೊಂದು ಉಂಟು. ಇದು ಈಗ ನಿಮ್ಮ ಮಗಳು ಪ್ರಾಯಕ್ಕೆ ಬಂದಿರುವಾಗ ಆ ವಯಸ್ಸಿನ ಹುಡುಗಿಗೆ ಮದುವೆ ಮಾಡುವುದಕ್ಕೆ ಆಲೋಚನೆ ಮಾಡುವುದಕ್ಕಿಂತ ಮೊದಲು ನಾನೀಗ ನನ್ನ ಹುಡುಗನಿಗೆ ಹುಡುಗಿ ನೋಡಿ. ಲೋಕದಲ್ಲಿ ಆ ನಿಯಮ ಉಂಟು. ಅಣ್ಣನಾದವನು ನನಗೆ ವಯಸ್ಸು ಮೀರಿದರೂ ತಂಗಿಗೆ ಒಂದು ಮನೆ ನೋಡಿ ಮದುವೆ ಮಾಡಿಸದೆ ಮದುವೆ ಆಗುವ ಕ್ರಮ ಇಲ್ಲ. ಅಲ್ಲ, ಲೋಕದಲ್ಲಿ ಸಣ್ಣದರಿಂದ ಒಟ್ಟಿಗೆ ಆಡಿದವರು, ಒಟ್ಟಿಗೆ ಬೆಳೆದವರು. ಇವತ್ತು ಗೋಲೆ ಬಂದು ಏನು ಕಾಶಿ ಏಕವೀರ ಅಲ್ಲಿ ಅಧಿಪತಿ ಅವ ನಿನ್ನ ಅಂದ್ರೆ ನಿನ್ನ ಮಗಳನ್ನು ನಾನು ಮದುವೆಯಾಗುವ ಉದ್ದೇಶವನ್ನು ಹೊಂದಿದ್ದೇನೆ. ಮನಸ್ಸಿನಲ್ಲಿ ಒಂದು ಆಸೆ ಹುಟ್ಟಿದೆ. ತಮಗೆ ಒಪ್ಪಿಗೆ ಆದರೆ ನನಗೆ ಕನ್ಯಾದಾನ ಮಾಡಿಕೊಡಬೇಕು ಅನ್ನುವ ಒಂದು ಒಕ್ಕಣೆ ಇರ್ತದೆ. ಕಾಶಿಯ ಏಕವೀರ ಅನ್ನುವಂತಹ ಪ್ರಬುದ್ಧ, ವಿದ್ಯಾವಂತ, ಬುದ್ಧಿವಂತ, ಸುಂದರ, ಯೋಗ್ಯತಾವಂತ. ಕಾಶಿಯ ಸಂಬಂಧ ಎಲ್ಲಿ ಯಾರಿಗೆ ಸಿಗುತ್ತದೆ ಇದೆಲ್ಲ ಅಂತ ನನಗೆ ಆಲೋಚನೆ ಬಂದು ಹೋಯ್ತು. ಆಯ್ತು ಹೇಳಿದಿರ? ಆಯ್ತು ಹೇಳುದು ಹೇಗೆ? ನಾನು ಈಗ ನನ್ನ ಬುದ್ಧಿ ಯಾರು? ಮಂತ್ರಿ. ನನ್ನ ಶ್ರೇಯೋಭಿವೃದ್ಧಿಯ ಕುರಿತಾಗಿ, ನನ್ನ ಸಂಸಾರದ ಉತ್ಕರ್ಷೆಯ ಕುರಿತಾಗಿ
ಅಹರ್ನಿಶಿ ನಿದ್ದೆಗೆಟ್ಟು ಆಲೋಚನೆ ಮಾಡುವ ನೀವಿಲ್ಲಿ ಜೀವಂತ ಇರುವಾಗ ನಾನು ನನ್ನಷ್ಟಕ್ಕೆ ತೀರ್ಮಾನ ಕೈಗೊಳ್ಳುವುದಕ್ಕಾಗ್ತದೆ. ಇದು ನಮ್ಮ ಕುಟುಂಬ ವಿಷಯ ಆದ್ರೂ ನನ್ನ ಕುಟುಂಬದಿಂದ ಹೊರತಾದ ನಾನು ನಿಮ್ಮ ಕುಟುಂಬದಿಂದ ಬೇರೆ ಅಲ್ಲ. ಅಲ್ಲ ಅಲ್ಲ, ಇದು ಒಳ್ಳೆ ಸಂಬಂಧ ಅಂತ ಕಾಡುತ್ತದೆ ನನಗೆ. ಮತ್ತೊಂದು ಮನುಷ್ಯರ ಮನಸ್ಸಿನ ಒಳಗೆ ಹೋಗಿ ನೋಡುವುದಕ್ಕಾಗ್ತದೆ. ಎಷ್ಟೋ ಸಲ ಹಿರಿಯರು ನಿಶ್ಚಯ ಮಾಡಿ ಹೆಣ್ಣನ್ನು ಕೊಡ್ತಾರೆ. ಅಲ್ಲಿ ಹೋದ ಮೇಲೆ ಗೊತ್ತಾಗುದು ಅವ ಕುಡುಕ ಅವ ಸಿಡುಕ, ನೀನು ಬರುವಾಗ ಏನು ತರಲಿಲ್ಲ, ಹೀಗೆ ಹಿಂಸೆ ಕೊಡ್ತ ಸ್ವಭಾವದವ. ಹಾಗಾಗಿ ಮನಸ್ಸಿನ ವ್ಯಾಪಾರವನ್ನು ನಮಗೆ ಚಿಂತನೆ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಲೋಕ ನೋಡಿ ಅಂತ ಅದು ಉಂಟ ಇದು ಉಂಟ ಹೇಗುಂಟು ಅಂತಲ್ಲ ನೋಡಿ. ಇದು ಏನು ಉತ್ತರ ಕೊಡುವಂತ ಅಲ್ಲ, ಈಗ ಪೂರ್ಣ ನಿರ್ಣಯ ಮಾಡುವುದಕ್ಕಿಂತ ಮೊದಲು ಕೇಳಿದ್ದು ನಮ್ಮ ಪುಣ್ಯ. ಅಂದ್ರೆ ಒಮ್ಮೆಗೆ ಆತಂಕ ಆಗಿ ಹೋಯಿತು ನನಗೆ. ಕಾಶಿ ದೇಶದಿಂದ ಏಕವೀರನನ್ನು ಓಲೆ ಬರೆದಿದ್ದಾನೆ. ಮಗಳಾದಂತಹ ಏಕಾವಳಿಯನ್ನು ವಿವಾಹವಾಗುವಂತಹ ಬಯಕೆಯನ್ನು ಮುಂದಿರಿಸಿದ್ದಾನೆ. ಅದು ಸಹಜ. ಪ್ರಾಯಪ್ರಬುದ್ಧಳಾದಂತಹ ಏಕಾವಳಿಯ ಕುರಿತಾಗಿ 10 ಊರುಗಳಲ್ಲಿ ಪ್ರಚಾರ ಇದ್ದರೂ ಸರಿ. ಯಾಕೆಂದ್ರೆ ಒಂದು ಅನರ್ಘ್ಯವಾದ ರತ್ನದೋಪದಲ್ಲಿ ಅವಳು ಇರುವವರು. ಎಲ್ಲಿಂದ ಆ ವಿಷಯ ಕೇಳಿ ತಿಳಿದು ಅಂತಹ ಒಬ್ಬಳಾಗಿ ಅನುಭವ ರೂಪಸಿಯನ್ನು ವಿವಾಹವಾಗುತ್ತೇನೆ ಎನ್ನುವಂತಹ ಬಯಕೆಯನ್ನು ಅಮ ಹೊಂದುವುದು ಸಹಜ. ಈಗ ಯಾರಿಗಾದ್ರೂ ಅಪೇಕ್ಷೆ ನನಗೂ ಹಾಗೆ ಖಂಡಿತ. ಆದ್ರೆ ಲೇಖನವನ್ನು ನೋಡಿದ ನಿನ್ನ ಉತ್ಸಾಹವನ್ನು ಕಾಣುವಾಗ ನನಗೆ ಆತಂಕ ಮೂಡಿತು. ವಿದ್ಯಾವಂತ, ಗುಣಯುತ, ಪರಾಕ್ರಮಿ, ಸಿರಿವಂತ, ಅಧಿಕಾರಸ್ಥ, ಮತ್ತೆ ಒಳ್ಳೇದು ಕೆಟ್ಟದ್ದು ಯಾವುದು ಅಂತ ಗೊತ್ತಾಗ್ತದೆ ಅವನಿಗೆ. ಅಲ್ಲದೆ ಈಗ ಆವಂತಿ ಹುಡುಗಿ ಅಲ್ವಾ, ಲೋಕದಲ್ಲಿ ಕೆಟ್ಟವರಿಗೂ ಇತರರ ಒಳ್ಳೆತನ ಕಾಣುತ್ತದೆ, ಅವರ ಕೆಟ್ಟದನ್ನು ಇವರು ಮುಚ್ಚಿಡ್ತಾರೆ, ಅಷ್ಟೇ ಇರುವುದು. ಹೌದೌದೌದು. ನನಗೆ ಆತಂಕ ಆದದ್ದು ಆ ಕಾರಣಕ್ಕೆ. ಎಲ್ಲಿಯಾದ್ರೂ ನೀನು ಪೂರ್ಣ ಮನಸ್ಸಿನಿಂದ ಒಪ್ಪಿಗೆ ಕೊಡುವುದಕ್ಕೆ ಸಿದ್ಧನಾದ. ಕೆಲವು ಸಲ ನಮಗೆ ಹಾಗಾಗ್ತದೆ, ಹೇಳುವುದಾ ಬೇಡುವ ಹೇಳುವುದಾ ಬೇಡುವ. ನನ್ನ ಮನಸ್ಸಿನಲ್ಲೇ ನಾನು ಸಂಕಲ್ಪ ಮಾಡಿ ನಿನ್ನಲ್ಲಿ ಕೇಳಿದ್ದ ಹೌದಾದ ಯಾವ ಕಾರಣಕ್ಕಾದ ನಮ್ಮ ಭೂಪನಾದಂತಹ ನೀನೊಂದು ತೀರ್ಮಾನ ಮಾಡುವುದಕ್ಕೆ ಸಿದ್ಧನಾಗಿದ್ದಂತಾದ್ರೆ ಯಾವ ನಷ್ಟ ಬರಲಿ ಅದು ಬೇಡ ಅಂತ ನಾನು ಹೇಳಲಿಕ್ಕೆ. ಯಾಕೆ? ನಿನ್ನ ಮನಸ್ಸಿನ ಇಷ್ಟವೇ ನಮಗೆ ಪ್ರಧಾನವಾದ. ಸ್ವಲ್ಪ ಕಷ್ಟ ನಿಷ್ಠುರವೇ ಬಂದು, ಆದ್ರೆ ಈಗ ಪುಣ್ಯೋದಯ ಯಾವುದು? ನೀನು ತೀರ್ಮಾನಕ್ಕೆ ಬರಲಿ. ಒಳ್ಳೆ ಕೆಲಸ ಮಾಡಿ, ಒಳ್ಳೆ ಕೆಲಸ ಇರ್ಲಿಯ ಭಾಷೆ ಗೊತ್ತಾಯ್ತು ನನಗೆ. ಏಕವೀರ ಅನ್ನೋ ಹೆಸರು ನೀನು ಹೇಳುವಾಗಲೇ ನಾನು ಒಂದು ಕ್ಷಣ ಆಲೋಚಿಸಿ, ಎಲ್ಲಿಯೋ ಕೇಳಿದ್ದೇನೆ 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 ಅಂತ. ಹೌದು, ಮತ್ತೆ ನೆನಪಾಯ್ತು. ಅದು ಹೇಳಿಲ್ಲ ವಿಷಯ ನಮ್ಮಲ್ಲೇ ಇರುತ್ತೆ ಅಲ್ಲ, ಬೇರೆ ಯಾರಿಗೆ ಗೊತ್ತಾಗುತ್ತೆ. ಯಾರ್ಯಾರ ಸುದ್ದಿ ನಾವು ಯಾಕೆ ಹೇಳೋದು?
ಅಲ್ಲ, ಅವ್ನಿಗೆ ಅಪ್ಪ ಅಮ್ಮ ಸರಿ ಗೊತ್ತಿಲ್ಲ. ಅವ ಹರಿವರ್ಮ, ಇವನ ಅಪ್ಪನ ಜಾಗದಲ್ಲಿ ಹರಿವರ್ಮ. ಕಾಶಿಯ ಆಗದ ಹೆತ್ತವಲ್ಲ. ಹರಿವರ್ಮನಿಗೆ ಮಕ್ಕಳೇ ಇರಲಿಲ್ಲ, ಮತ್ತೆ ಎಲ್ಲಿಂದಲೂ ಹೆಕ್ಲಿಕ್ಕೆ ಸಿಕ್ಕಿದ ಮಗು ಅಂತ ಅನಾಥ ಶಿಶು. ಅನಾಥ ಶಿಶು ಆದ್ರೂ ಕರೆದುಕೊಂಡು ಸಾಕುವುದಕ್ಕೆ ತೊಡಗಿದರೆ ನಮ್ಮ ಮಕ್ಕಳೇನು ನಾವು ಬಂದು ಹೋಗುತ್ತದೆ. ಕೆಲವು ಸಲ ಹಾಗಾಗುತ್ತದೆ. ಈಗ ಕಾಗೆಯ ಗೂಡಿನಲ್ಲೇ ಮೊಟ್ಟೆ ಇರಿಸಿದಂತಹ ಕೋಗಿಲೆ ಆದರೂ ಹಾಡುವ ಹರೆಯ ಬಂದ ಸಮಯದಲ್ಲಿ ಕೋಗಿಲೆ ಯಾವುದು ಕಾಗೆ ಯಾವುದು ಅಂತ ಗೊತ್ತಾಗ್ತದೆ. ಅಲ್ಲಿಗೆ ನಮ್ಮ ಹೋಗಿಲ್ಲ ಅಲ್ಲ, ಅದು ಹೌದು. ಈಗ ನೀನು ಒಂದು ಹೆಗ್ಗಳಿಗೆ ಸಿಕ್ಕಿದ ಮಗಳನ್ನು ಸಾಕಿ, ಹೌದು, ಈಗ ಒಳ್ಳೆ ಗುಣ ಅಂತ ಹೇಳಿ, ಈಗ ಅಲ್ಲ ಅಂತ ಹೇಳುವುದಕ್ಕಿಲ್ಲ. ಆದರೂ ನಮ್ಮಂತಹ ಒಂದು ಮಾನವಂತರಾದವರು ಸಂಬಂಧಕ್ಕೆ ಆಲೋಚನೆ ಮಾಡುವಾಗ ಈಗ ಏನಿಲ್ಲ, ನಿನ್ನ ಘನತೆಗೆ ಕೊರತೆ ಬರುವಂತಹ ಒಂದು ಮಾತು ನಾಳೆ ಬರುವ ಸನ್ನಿವೇಶ ಬರಬಾರ್ದಲ್ಲ. ಅಲ್ಲ, ಅದು ವಿಷಯ ಹೌದು. ಈಗ ಯಾರಾದ್ರೂ ಏನ್ ಹೇಳ್ತಾರೆ, ಈಗ ದೂರದಿಂದ ಕೇಳುವಾಗ ನಮಗೆಲ್ಲ ಹಿತ ಕಾಣುತ್ತೆ. ಅದು ಪರ್ವತವನ್ನು ದೂರದಿಂದ ನೋಡುವಾಗ ಬಹಳ ರಮ್ಯವಾಗಿದೆ. ರಮ್ಯವಾಗಿದೆ. ಮತ್ತೆ ಅಲಂಕರಿಸಿ ನಿಂತುಕೊಂಡಂತಹ ಗಣಿಕೆಯನ್ನು ನೋಡುವಾಗ ಎಂತವನಿಗಾದ್ರೂ ಒಮ್ಮೆ ಮನಸ್ಸು ಹೌದು ಚಂಚಲ. ಎಲ್ಲಿಯೋ ಹೋರಾಟ ಆಗುವ ಸುದ್ದಿ ಕೇಳುವಾಗ ಕಿವಿಗೆ ಹಿತ ಆಗ್ತದೆ. ಕ್ಷತ್ರಿಯರೆನಿಸಿಕೊಂಡು ಸಮರಾಂಗಣಕ್ಕೆ ಹೋಗುವಾಗ ಅವರವರಿಗೆ ಒದಗುವ ಕಾಲಕ್ಕೆ ಸ್ವಲ್ಪ ಹಣೆಯಲ್ಲಿ ಬೆವರು ಪರ್ವತದ ಹತ್ತಿರಕ್ಕೆ ಹೋದಾಗ ಗೊತ್ತಾಗುದು ಕಲ್ಲು ಮುಳ್ಳು ಎಷ್ಟು ಉಂಟು ಅದರಲ್ಲಿ. ಈಗ ನಾನು ಯಾಕಿದ್ದನ್ನು ಹೇಳಿದೆ ಅಂದ್ರೆ